ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಮ್ಮ ಭಾಗ್ಯಮ್ಮ, ನೀನೇ ಕೆಳಗೆ ಬಂದೆ ಈಗ? ನಿಮ್ಮನ್ನ ಅರ್ಜೆಂಟಾಗಿ ನೋಡ್ಬೇಕು ಅಂತ ಹಾಲ್ನವನ್ ಹೇಳ್ದ, ಹಾಗಾಗಿ ಬಂದೆ. ಅಯ್ಯೋ, ನಾವು ಸಿಗ್ತಾ ಇದ್ದದ್ದು ದೇವಸ್ಥಾನದಲ್ಲಲ್ವಾ, ಇಲ್ಲಿಗೆ ಯಾಕೆ ಬಂದೆ? ಅವನು ಅರ್ಜೆಂಟ್ ಅಂತ ಹೇಳಿದ್ನಲ್ಲ, ಅದಕ್ಕೆ ನೇರವಾಗಿ ಬಂದ್ಬಿಟ್ಟೆ. ಹೇಳಿ ಅಮ್ಮ, ಏನ್ ವಿಷಯ? ಅದೆಲ್ಲ ಹೇಳ್ತೀನಿ. ಅದಕ್ಕೆ ಮೊದಲು ನಾನು ನಿನ್ನ ಹತ್ರ ಒಂದು ವಿಚಾರ ತಿಳ್ಕೊಬೇಕಾಗಿತ್ತು. ಏನು? ನಮ್ಮ ಅಣ್ಣನ ಪರಿಸ್ಥಿತಿ ಸರಿಯಾಗಿಲ್ಲ ಅಂತ ಕೇಳ್ಪಟ್ಟೆ. ಏನಾಗಿದೆ ನಮ್ಮ ಅಣ್ಣನಿಗೆ? ಅವರು ಮೊದಲಿನ ಹಾಗಿಲ್ಲಮ್ಮ. ಯಾವಾಗ್ಲೂ ಯಾವುದೋ ಭಯದಲ್ಲಿರ್ತಾರೆ. ಯಾರ ಹತ್ರನೂ ಸರಿಯಾಗಿ ಮಾತಾಡ್ತಿಲ್ಲ ಅವರು. ಆ ರಾಕೇಶ ಹೇಳಿದ ಮಾತನ್ನ ಯಾವಾಗ್ಲೂ ಕೇಳ್ತಾ ಇರ್ತಾರೆ. ನಮ್ಮ ಕರ್ಣನ್ನ ಅವಾಯ್ಡ್ ಮಾಡ್ತಾ ಇರ್ತಾರೆ. ಮೊನ್ನೆ ಹೊಸ ಲಾಯರ್ ಮನೆಗೆ ಬಂದಿದ್ರು. ಪತ್ರಕ್ಕೆ ಸಹಿ ಹಾಕ್ಬೇಕಾಗತ್ತಲ್ಲ ಅಂತ ಕೈನ ಗಾಯ ಮಾಡ್ಕೊಂಡಿದ್ದಾರೆ. ಒಟ್ನಲ್ಲಿ ಅವ್ರ ನಡವಳಿಕೆನೆ ತುಂಬಾ ವಿಚಿತ್ರವಾಗಿದೆ. ಪಾಪ, ನಮ್ಮ ಅಣ್ಣನ ಮನಸ್ಸಿನಲ್ಲಿ ಏನ್ ನಡೀತಾ ಇದೆಯೋ ಏನೋ. ಇದಕ್ಕೆಲ್ಲ ಇರೋದು ಒಂದೇ ಪರಿಹಾರ ಅಮ್ಮ. ನಮ್ ಕರ್ಣನ್ನೇ ಸೂರ್ಯ ಅಂತ ಪ್ರೂವ್ ಆಗ್ಬಿಟ್ರೆ ಎಲ್ಲ ಸಮಸ್ಯೆನೂ ಬಗೆಹರಿಯುತ್ತೆ. ಈಗ ಆ ಕಾಲ ಕೂಡ್ ಬಂದಿದೆ. ಇದೇ ವಿಚಾರ ಮಾತಾಡಕಂತಾನೆ ನಿನ್ನೆ ಇಲ್ಲಿ ಕರೆಸಿದ್ದು. ಹಾಗಾದ್ರೆ ನಿಮಗೆ ಆ ಫೋಟೋ ಸಿಕ್ಬಿಡ್ತಾ? ಇನ್ನೂ ಇಲ್ಲ, ಆದ್ರೆ ಈಗ ಅದನ್ನ ಹುಡುಕೋ ಅವಕಾಶ ಸಿಕ್ಬಿಡ್ತು. ಅವಕಾಶ ಅಂದ್ರೆ? ನಾಳೆನೆ ಇಡೀ ನಮ್ಮ ಕುಟುಂಬದವರು ಮುಕ್ತಿನಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಮನೇಲಿ ಯಾರೂ ಇರಲ್ಲ. ನಾನೇನಾದ್ರೂ ಒಂದು ಕಾರಣ ಹೇಳ್ಕೊಂಡು ಮನೇಲಿ ಉಳ್ಕೊಂಡ್ ಬಿಡ್ತೀನಿ. ಹೇಗಾದ್ರೂ ಮಾಡಿ ಪದ್ಮಿನಿ ಮೊಬೈಲ್ನ ನನ್ನ ಹತ್ರನೇ ಇಟ್ಕೋತೀನಿ. ಮನೆಯವರೆಲ್ಲ ದೇವಸ್ಥಾನಕ್ಕೆ ಹೋದ್ಮೇಲೆ ನಿನಗೆ ಕಾಲ್ ಮಾಡ್ತೀನಿ. ನೀವು ಮನೆಗೆ ಬಂದ್ರೆ ಸಾಕು, ಇಬ್ರು ಒಟ್ಟಿಗೆ ಸೇರಿ ಹುಡ್ಕೋ ಕೆಲಸ ಮಾಡೋಣ. ಬೇಗ ಕೆಲಸ ಆಗ್ಬಿಡುತ್ತೆ. ಅಬ್ಬಾ, ಇಷ್ಟು ದಿವಸಕ್ಕೆ ನೀವಿವತ್ತೊಂದು ಒಳ್ಳೆ ಸುದ್ದಿ ಹೇಳಿದ್ರಿ. ನೀವಿಷ್ಟು ಸಹಾಯ ಮಾಡಿದ್ರೆ ಸಾಕು, ಹೇಗಾದ್ರೂ ಮಾಡಿ ಆ ಫೋಟೋನ ಹುಡುಕ್ ಬಿಡ್ಬೋದು. ಈ ಅವಕಾಶ ನಮಗೆ ಮತ್ತೆ ಮತ್ತೆ ಸಿಗೋದಿಲ್ಲ ಭಾಗ್ಯಮ್ಮ. ಎಲ್ಲ ನಾವು ಅನ್ಕೊಂಡಾಗೆ ಆಗ್ಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೋತೀನಿ. ಇನ್ನು ನಾವಿಲ್ಲೇ ಇದ್ರೆ ಯಾರಾದ್ರೂ ನೋಡಿದ್ರೆ ಕಷ್ಟ. ಆಯ್ತು ಭಾಗ್ಯಮ್ಮ, ನಾನಿನ್ ಬರ್ತೀನಿ. ಸರಿ ಅಮ್ಮ, ನಾನು ನಿಮ್ಮ ಫೋನ್ಗೋಸ್ಕರ ಕಾಯ್ತಾ ಇರ್ತೀನಿ. ಸರಿ, ಬರ್ತೀನಿ. ಡಾಕ್ಟರ್, ಇವನಿಗೇನಾಗಿದೆ? ಯಾಕೆ ಇವನಿಗೇನು ನೆನಪಾಗ್ತಾ ಇಲ್ಲ? ಏನಾದ್ರೂ ತೊಂದರೆನಾ? ರಿಪೋರ್ಟ್ ಪ್ರಕಾರ ಏನು ಅಬ್ನಾರ್ಮಲಿಟೀಸ್ ಕಾಣ್ತಾ ಇಲ್ಲ. ಇವನು ಕೂಡ ಆರೋಗ್ಯವಾಗಿದ್ದಾನೆ, ಏನು ತೊಂದರೆ ಇಲ್ಲ. ಆದ್ರೆ ತಲೆ ಹಿಂಭಾಗಕ್ಕೆ ಪೆಟ್ಟು ಬಿದ್ದಿರೋದ್ರಿಂದ ಇವನಿಗೆ ಹಳೆದೆಲ್ಲ ಮರ್ತೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ಸೀನಿಯರ್ ಡಾಕ್ಟರ್ಗೆ ರಿಪೋರ್ಟ್ ಕಳಿಸಿ ವಿಚಾರಿಸಿ ನೋಡಿದೆ. ಈ ಹುಡುಗ ಮೊದಲು ಯಾವುದೋ ಮೆಡಿಕೇಶನ್ ಇರೋ ಚಾನ್ಸಸ್ ಇದೆ, ಅಥವಾ ಯಾವುದೋ ಒಂದು ಸೈಕಾಲಜಿಕಲ್ ಎಫೆಕ್ಟ್ ಆಗಿರಬೇಕು. ಹಾಗೆ ಇವನ್ ಹ್ಯಾಬಿಟ್ ಕೂಡ ಕೌಂಟ್ ಆಗುತ್ತೆ ಅಂತ ಹೇಳಿದ್ರು. ನನಗೆ ಗೊತ್ತಿರೋ ಹಾಗೆ ಬ್ರೈನ್ನಲ್ಲಿ ಬ್ಲಡ್ ಕ್ಲಾಟ್ ಆದ್ರೆ ನೆನಪಿನ ಶಕ್ತಿನ ಕಳ್ಕೋತಾರೆ. ಆದ್ರೆ ರಿಪೋರ್ಟ್ ಪ್ರಕಾರ ಬ್ಲಡ್ ಕ್ಲಾಟ್ ಆಗಿರೋದು ಕಾಣ್ತಾನೆ ಇಲ್ಲ. ನನ್ಗನ್ಸುತ್ತೆ ಆಕ್ಸಿಡೆಂಟ್ ಆದಾಗ ಈ ಹುಡುಗನ ಮನಸ್ಥಿತಿ ಸರಿಯಾಗಿರ್ಲಿಲ್ಲ ಅಂತ. ಅಂದ್ರೆ ಸೈಕಾಲಜಿಕಲ್ ಇಂಬ್ಯಾಲೆನ್ಸ್ ಇಂದ ಈ ರೀತಿ ಮೆಮೊರಿ ಲಾಸ್ ಆಗಿರ್ಬೋದು. ಹುಡುಗ ಸ್ವಲ್ಪ ಹೆದರಿದಾನೆ ಅಂತ ಅನಿಸ್ತಾ ಇದೆ. ಹಾಗಾದ್ರೆ ಇವನಿಗೆ ನೆನಪಿನ ಶಕ್ತಿ ಮತ್ತೆ ವಾಪಸ್ ಬರೋ ಲಕ್ಷಣಗಳು ಇಲ್ವಾ ಡಾಕ್ಟರ್? ಇಂಥ ಕೇಸಲ್ಲಿ ಹೀಗೆ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಮೊದಲಿಗೆ ಇವನ್ನ ಅಬ್ಸರ್ವೇಷನ್ ಇಟ್ಟಿರ್ಬೇಕು. ಅದಕ್ಕೆ ಅಂತಲೇ ಕೆಲವು ಟ್ರೀಟ್ಮೆಂಟ್ಸ್ಗಳಿದೆ. ಅದಕ್ಕೆ ತುಂಬಾ ಖರ್ಚಾಗತ್ತೆ. ಡಾಕ್ಟರ್, ನೀವು ಖರ್ಚಿನ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡಿ, ನಾನು ನೋಡ್ಕೊಳ್ತೀನಿ. ಇವನು
ಮೊದಲಿನ ಥರ ಆದರೆ ಅಷ್ಟೇ ಸಾಕು. ಅಲ್ಲ ಕಣ್ಣವ್ರೆ, ಇನ್ನೊಂದು ವಾರದಲ್ಲಿ ಹುಡುಗ ಡಿಸ್ಚಾರ್ಜ್ ಆಗ್ತಾನೆ ಅನ್ಕೊಳ್ಳಿ, ಆಮೇಲೆ ಹುಡುಗನ ಕತೆ ಏನು? ಯಾರು ಇವನ್ನ ನೋಡ್ಕೊಂತಾರೆ? ಈ ಹುಡುಗ ಏನ್ ಮಾಡ್ಬೇಕು? ಇದನ್ನೆಲ್ಲ ಯೋಚನೆ ಮಾಡ್ಬೇಕು ತಾನೆ. ಆರೋಗ್ಯದಲ್ಲಿ ಏನು ಹೆಚ್ಚು ಕಮ್ಮಿ ಆದ್ರೆ ಅದು ಹೇಗೋ ಸರಿಪಡಿಸ್ಬೋದು, ಇಲ್ಲ ಕಾಂಪನ್ಸೇಷನ್ಸ್ ಅಂತ ಸ್ವಲ್ಪ ದುಡ್ಡಾದ್ರೂ ಕೊಡ್ಬೋದು. ಆದ್ರೆ ತಾನು ಯಾರು ಅಂತ ಗೊತ್ತಿಲ್ದಲ್ಲೇ ಇರುವಾಗ ಇವನ್ ಜೀವನ ಏನು ಅಂತ ಪ್ರಶ್ನೆ ಬರಲ್ವಾ? ಇನ್ಸ್ಪೆಕ್ಟರ್, ನೀವು ಇದರ ಬಗ್ಗೆ ಯೋಚನೆ ಮಾಡೋಕೆ ಹೋಗಬೇಡಿ. ಈ ಹುಡುಗನ ಸಂಪೂರ್ಣ ಜವಾಬ್ದಾರಿ ನಂದು. ಇವನು ಡಿಸ್ಚಾರ್ಜ್ ಆದಮೇಲೆ ನಮ್ಮನೇಲೇ ಇರಲಿ. ಬೇಕಾದರೆ ಇವನು ಕಾಣೆಯಾಗಿದ್ದಾನೆ ಅಂತ ಒಂದು ದೂರು ಕೊಟ್ಟು ಇವನ ಸಂಬಂಧಿಕರನ್ನ ಹುಡುಕ್ಸೋಣ. ಆದರೆ ಒಂದು ಮನವಿ, ದಯವಿಟ್ಟು FIR ಮಾಡೋಕೆ ಹೋಗಬೇಡಿ. ಸರಿ ಆಯ್ತು. ನೋಡಮ್ಮ, ತಿಳಿದೇನೆ ಏನೋ ತಪ್ಪು ಮಾಡ್ಬಿಟ್ಟಿದ್ಯಾ. ಈ ತರ ಮುಂದೆ ಆಗ್ದಂಗೆ ನೋಡ್ಕೊ. ಕಣ್ಣವ್ರೆ, ನಿಮ್ ಟೆಚ್ಚಲ್ಲಿ ನಾನು ಇರ್ತೀನಿ. ಸರಿ, ಬರ್ತೀನಿ ನಾನು. ಸರಿ ಸರ್. ನಡೀರಿ. ಮಿಸ್ಟರ್ ಕರ್ಣ ಅವರೇ, ಯಾವುದಕ್ಕೂ ನೀವು ಒಂದು ಸೆಕೆಂಡ್ ಒಪಿನಿಯನ್ ತಗೊಳ್ಳೋದು ಒಳ್ಳೆಯದು. ಯೋಚನೆ ಮಾಡಬೇಡಿ. ಸ್ವಲ್ಪ